ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇವರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಭಾಸ್ಕರಾಯ ವಿದ್ಮಹೇ ದ್ವಿತಿಕಾರಾಯ ಧೀಮಹಿ ತನ್ನೋ ಭಾಸ್ಕರ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಭಾನುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಭಾನುವಾಸರದಲ್ಲಿ ಇವತ್ತಿನ ತಿಥಿ ದ್ವಾದಶಿ. ಇವತ್ತಿನ ನಕ್ಷತ್ರ ಶ್ರವಣ ನಕ್ಷತ್ರ. ಇವತ್ತಿನ ಭಾನುವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ನಿಮ್ಮ ಪ್ರತಿಷ್ಠೆಗೆ ನಿಮ್ಮ ಪ್ರತಿಷ್ಠತೆಗೆ ಪೆಟ್ಟು ಬೀಳುವ ಸಂಭವಗಳು, ನಿಮ್ಮ ಗೌರವಗಳಿಗೆ ಧಕ್ಕೆ ಬರುವ ಸಂಭವಗಳು, ಹಾಗೆ ತಾನೇ ನೀವು ಎಲ್ಲ ವಿಚಾರಗಳಲ್ಲೂ ಆರೋಪಕ್ಕೆ ಈಡಾಗುವ ದಿನಮಾನವಾಗಿರುತ್ತೆ. ಜೊತೆಗೆ ನಿಮ್ಮ ಈ ದಿನಮಾನದಲ್ಲಿ ನಿಮ್ಮ ಗುರಿಗಳು ಯಾವುದೇ ಇರಲಿ, ನಿಮ್ಮ ಒಂದು ಡೆಸ್ಟಿನೇಷನ್, ನಾನು ಈ ಕೆಲಸ ಮಾಡಿ ಸಂಪಾದನೆ ಮಾಡಬೇಕು, ಈ ಕೆಲಸ ಮಾಡಿ ನಾನು ಗೌರವ ಪ್ರಾಪ್ತಿ ಮಾಡಬೇಕು ಅನ್ನೋದು ಯಾವುದೇ ಇದ್ರೂ ಸಹ ಎಲ್ಲವೂ ಅದು ಕಠಿಣವಾದಂಥ ಕೆಲಸಗಳಿಗೆ ನಿಮ್ಮ ಮನಸ್ಥಿತಿಗಳು ಆಗ್ತಾ ಇರುತ್ತೆ. ಏನೋ ಇವತ್ತು ಈ ಕೆಲಸ ನನಗೆಲ್ಲ ಆಗಲ್ಲಪ್ಪ ಅನ್ನೋಂಥ ದಿನಮಾನವಾಗಿರುತ್ತೆ. ಪೂರ್ವ ಫಲಗಳಿಂದ ನಿಮ್ಮ ಉದ್ಯೋಗದಲ್ಲಿರೋರಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುತ್ತೆ. ಆಗ ಯಾವುದಕ್ಕೂ ನಿಮ್ಮ ಈ ದಿನಮಾನದಲ್ಲಿ ಧೃತಿಗೆಡದೇನೆ ಕೆಲಸ ಮಾಡೋದು ಉತ್ತಮ. ಮೇಷರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಕೆಂಪು, ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ನಿಮ್ಮ ಬದುಕಿನಲ್ಲಿ ಬಹಳ ಧನಾತ್ಮಕವಾದ ವಿಚಾರಗಳು, ಪ್ರಯತ್ನಗಳು ಅಥವಾ ಕೆಲಸಗಳು ನಡೆಯುತ್ತೆ. ಯಾವುದೇ ಕೆಲಸಗಳಲ್ಲಿ ನೀವು ಯಾವುದೇ ಧರ್ಮಕಾರಿತವಾಗಿ ದೇವಸ್ಥಾನಗಳು ಅಥವಾ ಊರ ಅಭಿವೃದ್ಧಿಗಳಾಗಿರ್ಬೋದು, ಈ ಕೆಲಸಗಳಿಗೆ ಮನಸ್ಸುಗಳು ಒಂದು ಸ್ವಲ್ಪ ಸೆಳೆಯುವಂಥ ಸಂದರ್ಭ ಆಗಿರುತ್ತೆ. ಜೊತೆಗೆ ನಿಮಗೆ ಯಾವುದೇ ಕೆಲಸಗಳು ಮಾಡೋದು ಪ್ರಯತ್ನಕ್ಕೆ ತಕ್ಕ ಫಲಗಳು ಜಾಸ್ತಿ ಸಿಗುತ್ತೆ. ಇದರಿಂದ ನೀವು ಇವತ್ತಿನ ಹೆಜ್ಜೆಯಿಂದ ಅದು ಒಂದಷ್ಟು ಯಶಸ್ಸನ್ನು ಕಾಣುವಂಥದ್ದು. ಜೊತೆಗೆ ಆಸ್ತಿ ವಿವಾದಗಳ ಬಗ್ಗೆ ಸ್ವಲ್ಪ ಕಿರುಕುಳ, ಯಾವುದೇ ಅಣ್ಣ ತಮ್ಮಂದಿರು ಹೊಸ ಆಸ್ತಿಗಳು ವಿಚಾರಗಳಿದ್ರೆ ಮನೆ ಪಕ್ಕದವರ ಹತ್ರ ಸ್ವಲ್ಪ ಮನಸ್ಥಿತಿಗಳು, ಮಾತುಕತೆ, ವಾಗ್ವಾದಗಳು ನಡೆಯುವ ಸಂದರ್ಭಗಳಾಗಿರುತ್ತೆ. ಹಾಗಾಗಿ ಮಾನಸಿಕ ಶಾಂತಿ ನೆಮ್ಮದಿಗಳು ಕುಟುಂಬದಿಂದ ದೂರವಾಗುವುದಕ್ಕೆ ಇದಕ್ಕಿಂತ ವಿಚಾರಗಳೇನು ಬೇಕಾಗಿರೋದಿಲ್ಲ. ಹಾಗಾಗಿ ಯಾವುದಕ್ಕೂ ನಿಮ್ಮ ಮಾತಿನ ಮೇಲೆ ನೀವು ನಿಂತ್ಕೊಳ್ಳೋದು ಉತ್ತಮ. ವೃಷಭ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಬಿಳಿ, ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೌಟುಂಬಿಕ ವಿಚಾರಗಳಲ್ಲಿ ಒಂದಷ್ಟು ಗೊಂದಲಮಯ, ಕುಟುಂಬದವರ ಮೇಲೆ ಒಂದಷ್ಟು ಯಾವುದೇ ವಿಚಾರಗಳಲ್ಲಿ ಗೊಂದಲಮಯವಾಗಿರುತ್ತೆ. ಜೊತೆಗೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಯಾವುದು ಕೈಗೆತ್ಕೊಂಡಿರ್ತೀರಾ ಆ ಕೆಲಸ ಕಾರ್ಯಗಳು ಮಧ್ಯದಲ್ಲೇ ಬಿಟ್ಟು, ಹಣಕಾಸಿನ ಸಮಸ್ಯೆಗಳಿಂದ ಮಧ್ಯದಲ್ಲೇ ಬಿಟ್ಟು ಬೇರೆ ವಿಚಾರಕ್ಕೆ ಗಮನ ಕೊಡುವಂಥದ್ದು. ನೀವು ಯಾವ ಕೆಲಸನೂ ಮಧ್ಯದಲ್ಲಿ ದಯವಿಟ್ಟು ಬಿಡಬೇಡಿ. ಪೂರ್ಣ ಫಲವಾಗಿ ಕೆಲಸಗಳನ್ನು ಮಾಡಿ ವ್ಯವಹಾರದ ಲಾಭ ಇರುತ್ತೆ. ಇಲ್ಲವಾದರೆ ನಿಮ್ಮ ಲಾಭ ನಷ್ಟಗಳ ಜೊತೆಗೆ ವೃತ್ತಿ ಕ್ಷೇತ್ರ ನೀವು ಅದನ್ನು ಬಿಟ್ಟು ಬೇರೆ ಹೊಸ ಹುಡುಕುವಂಥ ಸಂದರ್ಭಗಳಾಗುತ್ತೆ. ಎಚ್ಚರಿಕೆ. ಮಿಥುನ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ, ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನೀವು ಸಾಲಗಾರರು, ಋಣಬಾಧದಲ್ಲಿರುವಂಥವರು ಅಥವಾ ನೀವು ಇನ್ನೊಬ್ಬರಿಗೆ ಕೊಟ್ಟು ಮಧ್ಯಸ್ಥಿಗೆ ಸಿಗಾಕೊಂಡು ನಿಂತಿರೋರು, ಎಲ್ಲ ಒಂದು ಋಣಾತ್ಮಕ ಧನಾತ್ಮಕ ವಿಚಾರದಲ್ಲಿ ನೀವು ಆ ಸಾಲಗಾರರಿಂದ ಮುಕ್ತರಾಗಿರ್ತೀರಿ. ಜೊತೆಗೆ ನಿಮ್ಮ ಆಸ್ತಿಕ ಪ್ರಸಿದ್ಧಿಗಳು ಅಂದರೆ ನೀವು ಯಾವುದೇ ಒಂದಷ್ಟು ವ್ಯವಸ್ಥೆಗಳಲ್ಲಿ ನೀವು ಪ್ರತಿಷ್ಠಿತೆಗಳಿದ್ರೆ ಅದು ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಇನ್ನೂ ಗೌರವಗಳು ಸಿಗುವಂಥ ಸ್ಥಾನಮಾನವಾಗಿರುತ್ತೆ. ಮತ್ತು ನೀವು ಬೇರೆ ಜಾಗಗಳಿಗೆ ಪ್ರಯಾಣ ಮಾಡೋದ್ರಿಂದ ಲಾಭವೂ ಕೂಡ ಇವತ್ತು ನಿರೀಕ್ಷಿಸ್ಬೋದು. ಕೌಟುಂಬಿಕ ವಿಚಾರಗಳು ಯಾವುದೇ ಕಲಹಗಳಿದ್ರೆ ಎಲ್ಲ ಬಗೆಹರಿಸಿಕೊಂಡು ಶಾಂತಿ ನೆಮ್ಮದಿಗಳು ಹೆಚ್ಚಾಗಿ ನೀವು ಒಂದು ಪ್ರಯತ್ನ ಕಡೆಗೆ ನೀವು ನಿಮ್ಮ ಕುಟುಂಬನೇ ಕರ್ಕೊಂಡು ಹೋಗುವಂತಹ ಶುಭ ದಿವಸವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಹಸಿರು, ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ವೈವಾಹಿಕ ಮಾತುಗಳು ಫಲಪ್ರದಾಯಕವಾಗಿರುತ್ತೆ. ಯಾರು ಮದುವೆ ವಿಚಾರಗಳಲ್ಲಿ ಅಥವಾ ಕುಟುಂಬದಲ್ಲಿ ಒಂದಷ್ಟು ಘರ್ಷಣೆಗಳಾಗಿದ್ರೆ ಅಥವಾ ಮದುವೆ ವಿಚಾರಗಳಲ್ಲಿ ಜಗಳಗಳು ನಡೆದಿದ್ರೆ ಅದೆಲ್ಲ ಒಳ್ಳೆ ಫಲಪ್ರದವಾಗಂಥದ್ದು, ಒಳ್ಳೆ ಒಂದು ಶುಭ ಸೂಚನೆಗಳು ಸಿಗುವ ಸಾಧ್ಯವಾಗಿರುತ್ತೆ. ಜೊತೆಗೆ ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ನೀವು ಯಾವುದೇ ಒಂದಷ್ಟು ಆದಾಯಗಳನ್ನು ಬರೋದನ್ನು ನಿರೀಕ್ಷಣೆ ಇದ್ರೆ ಅದು ನಿಮ್ಮ ಕೈ ಸೇರುವಂಥದ್ದು. ಜೊತೆಗೆ ಗೃಹ ಉಪಯೋಗಿಗಳ ವಸ್ತುಗಳು ಖರೀದಿ ಮಾಡೋರಿಗೆ ಮತ್ತು ಅದನ್ನು ವ್ಯಾಪಾರ ಮಾಡೋರಿಗೆ ಎರಡೂ ಲಾಭಾಂಶವಾಗಿರುತ್ತೆ.
ಸಿಂಹರಾಶಿಯವರಿಗೆ ಆರೋಗ್ಯದ ಕಡೆ ಗಮನ ಇರಲಿ, ಎಚ್ಚರಿಕೆ. ಸಿಂಹರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಬಿಳಿ, ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ಆದಾಯಕ್ಕೆ ತಕ್ಕಂತ ಖರ್ಚು. ನೀವು ಇವತ್ತು 100 ರೂಪಾಯಿ ಕೆಲಸ ಮಾಡಿದಿರಿ, 100 ರೂಪಾಯಿ ಖರ್ಚಾಗುತ್ತೆ. ಜೊತೆಗೆ ಆಪ್ತರೊಡನೆ ಇದ್ದ ವೈಮನಸ್ಸುಗಳು, ಅಂದ್ರೆ ನಿಮ್ಮ ಸ್ನೇಹ ಬಳಗ, ಕುಟುಂಬದವರು, ಸ್ನೇಹಿತರು, ಹಿತೈಷಿಗಳು ಯಾರೇ ಇರಲಿ, ದೊಡ್ಡವರು, ಈ ಗೌರವಸ್ಥರಲ್ಲಿ ಯಾರೇ ಇರಲಿ, ಆ ವೈಮನಸ್ಸುಗಳು ಇನ್ನಷ್ಟು ಜಾಸ್ತಿ ಆಗುವಂಥ ಸಂದರ್ಭಗಳಾಗಿರುತ್ತೆ. ಜೊತೆಗೆ ಉದ್ಯೋಗಗಳಲ್ಲಿರುವಂಥವರಿಗೆ ಅನಾನುಕೂಲಗಳ ವಾತಾವರಣ. ನೀವು ಕೆಲಸದಿಂದ ಹೋಗು, ನಾಳೆಯಿಂದ ಬೇರೆಯವರು ಇಲ್ಲಿ ಬರ್ತಾರೆ ಅನ್ನುವಂಥ ಸಂದರ್ಭಗಳಿರುತ್ತೆ. ನಿಮ್ಮ ಮಾತುಗಳ ಮೇಲೆ ನೀವು ನಿಂತ್ಕೊಳ್ಳುವಂಥದ್ದು, ಯಾಕೆಂದ್ರೆ ನೀವು ಮಾತಾಡಿದ್ರೇ ನಿಮ್ಗೆ ಸಮಸ್ಯೆ. ಇವತ್ತು ಮೌನವಾಗಿರೋದು ಉತ್ತಮ. ಕನ್ಯಾ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಕಂದು ಬಣ್ಣ, ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ವಾತಾವರಣಗಳು ತುಂಬ ಅಭಿವೃದ್ಧಿ ಆಗಂಥದ್ದು. ತುಂಬ ಘರ್ಷಣೆಗಳಿರಲಿ, ಹೊಸ ವಿಚಾರಗಳಿರಲಿ, ಅಥವಾ ಹೊಸದು ಯಾರೇ ಬಂದು ಏನು ಹೇಳಿದ್ರು ಅದು ತುಂಬ ಅಭಿವೃದ್ಧಿ ತನಕ ಹೋಗುವಂಥದ್ದು. ಜೊತೆಗೆ ಒಡ ಹುಟ್ಟಿದವರಿಂದ ಒಂದಷ್ಟು ಕಲಹಗಳು ಶುರುವಾಗುತ್ತೆ. ಅಂದರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಿಂದ ಮನಸ್ತಾಪಗಳು ಶುರುವಾಗಂಥದ್ದು. ಕುಟುಂಬದಲ್ಲಿ ದಾಂಪತ್ಯ ವಿಚಾರದಲ್ಲಿ, ಅಂದರೆ ಗಂಡ ಹೆಂಡತಿ ವಿಚಾರಗಳಲ್ಲಿ ಒಂದಷ್ಟು ವಿರೋಧಗಳು ಬರುತ್ತೆ, ಒಂದಷ್ಟು ದೂರುಗಳಿರುತ್ತೆ, ನಿಮಗೆ ವೈಮನಸ್ಸುಗಳು ಶುರುವಾಗುತ್ತೆ. ಇದೆಲ್ಲ ಇವತ್ತಿನ ಮಧ್ಯಾಹ್ನದ 3 ಗಂಟೆ ಮೇಲೆ ಒಂದು ತಿಳಿಯಾಗುವ ಸಂದರ್ಭಗಳಿರುತ್ತೆ. ನೀವು ದಯವಿಟ್ಟು ಮತ್ತೆ ಮರುಕಳಿಸಿ ಮಾತನಾಡುವುದು ಒಳಿತಲ್ಲ. ತುಲಾರಾಶಿಯವರಿಗೆ ವೃದ್ಧರಲ್ಲಿ ಒಂದಷ್ಟು ಆರೋಗ್ಯ ಚೇತರಿಕೆ ಆಗಂಥದ್ದು. ಈ ದಿನ ವೈದ್ಯರಿಗಿಂತ ನಿಮಗೆ ಅರಿವುಡಿ ಅನ್ನುವಂಥ ದಿನಮಾನವಾಗಿರುತ್ತೆ. ಹಾಗಾಗಿ ಶುಭದಾಯಕ ದಿನಮಾನ ಅಂತ ತಿಳಿಸ್ಬೋದು. ಮಾತಿನ ಮೇಲೆ ಎಚ್ಚರಿಕೆ ಇರಲಿ. ತುಲಾರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೇಸರಿ, ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದಿನ ನಿಮ್ಮ ಅತ್ಯುತ್ತಮ ಲಾಭ, ಅತ್ಯುತ್ತಮ ವ್ಯಾಪಾರಗಳು, ಅತ್ಯುತ್ತಮ ಉದ್ಯೋಗಿಗಳಿಗೆ, ಅಂದರೆ ಯಾರಿಗೂ ಸುಧಾ ನೀವು ಅಂದ್ಕೊಂಡಿದ್ದಕ್ಕಿಂತ ದ್ವಿಗುಣ ಲಾಭ, ಕೆಲಸಗಳಲ್ಲಿ ಬಡ್ತಿ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಅವಕಾಶಗಳು ಎಲ್ಲ ಸಿಗುತ್ತೆ. ಆರೋಗ್ಯದಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ಆರೋಗ್ಯದಕ್ಕಿಂತ ಒಂದಷ್ಟು ಈಗ ಚೆನ್ನಾಗಿದ್ದ ಕಣೋ ಏನೋ ಸಮಸ್ಯೆ ಮಾಡ್ಕೊಂಡ ಅನ್ನೋ ಮಟ್ಟದಕ್ಕೆ ಮನಸ್ಸು ಚಂಚಲತೆಗಳು. ನೀವು ಧೃತಿಗೆಡದೇನೆ ನಿಮ್ಮ ಹಿಡಿತನ ನಿಮ್ಮ ಕೈಲಿ ಇಟ್ಕೊಳ್ಳೋದ್ರಿಂದ ಈ ಸಮಯವನ್ನು ಪಾಸ್ ಮಾಡಿ. ಯಾವುದೇ ದುಃಖ ರಹಿತ ಘಟನೆಗಳು ನಡೆದ್ರು, ಕಹಿ ಘಟನೆಗಳು ನಡೆದ್ರು ಇದನ್ನ ಪಾಸ್ ಮಾಡೋದ್ರಿಂದ ನಿಮಗೆ ಮುಂದಿನ ಭವಿಷ್ಯ ಇರುತ್ತೆ. ದುಡುಕೋದು ಒಳಿತಲ್ಲ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಕೇಸರಿ, ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭ, ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ದೊಡ್ಡ ಮಟ್ಟಿನ ಅಡೆತಡೆಗಳು ಬರುತ್ತೆ. ನೀವು ಯಾವುದೇ ಒಂದಷ್ಟು ಬಿಸ್ನೆಸ್, ಒಂದಷ್ಟು ರಿಯಲ್ ಎಸ್ಟೇಟ್, ಒಂದಷ್ಟು ಟೆಂಡರ್ಗಳು ತಗೊಂಡಿರೋಂಥದ್ದು, ಇವೆಲ್ಲದಕ್ಕೂ ಒಂದಷ್ಟು ಕಂಡೀಷನ್ಸ್ ಬರುತ್ತೆ. ಅದರಿಂದ ನೀವು ಧೃತಿಗೆಡದೇನೆ, ನೀವು ದುಡುಕ್ದೇನೆ ಸಮಾಲೋಚನೆ ಮಾಡಿ ಅದೇನು ಮಾತಾಡ್ಕೊಳ್ಳೋದ್ರಿಂದ ಶುಭವಾಗಿರುವಂತಹ ಕೆಲಸಗಳಾಗುತ್ತೆ. ಮನೆಗೆ ಲಕ್ಷಾಂತರ ನಿಮ್ಮನ್ನ ಜನಗಳು ಗುರುತುವಂತಹ ಕೆಲಸಗಳನ್ನು ಮಾಡಿರ್ತೀರಿ. ಜೊತೆಗೆ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸಂದರ್ಭ. ನಿಮ್ಮ ಯೋಚನೆಯಿಂದ ನಿಮಗೆ ಆರೋಗ್ಯದಲ್ಲಿ ಏರುಪೇರುವ ಸಂದರ್ಭಗಳಾಗಿರುತ್ತೆ. ನೀವು ವೈದ್ಯರನ್ನ ಸಂಪರ್ಕ ಮಾಡೋದು ಒಳಿತು. ಧನಸ್ಸು ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಬಂಧು ಮಿತ್ರರ ಮನಸ್ಸು ಇವತ್ತು ತುಂಬ ಸಹೋದರ ಸಹೋದರಿಯರು, ಬಂಧು ಮಿತ್ರರು ಎಲ್ಲರೂ ಯಾರು ನಿಮಗೆ ಹಿತೈಷಿಗಳು, ಬೆನ್ನೆಲುಬಾಗಿರ್ತೀನಿ ಅಂತ ಯಾರು ಅನ್ಕೊಂಡಿರ್ತಾರೆ ಅವರಿಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ನಿಮ್ಮ ಮೇಲೆ ಮೂಡುತ್ತೆ. ಇವನು ಸರಿ ಇಲ್ಲ, ಇವನು ಈ ಥರ ಮಾಡ್ತಾನೆ, ಸುಳ್ಳು ಹೇಳ್ತಾನೆ ಅನ್ನುವಂಥ ಸಂದರ್ಭಗಳಾಗಿರುತ್ತೆ. ಹಾಗಾಗಿ ನಿಮ್ಮ ಸ್ವಂತ ಯೋಚನೆಯಿಂದ ಯಾರ ಮಾತುಗಳನ್ನು ಕಿವಿ ಕೇಳದೇನೆ ನಿಮ್ಮ ಕೆಲಸ ನೀವು ಮಾಡಿ ಅವರು ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಜೊತೆಗೆ ವ್ಯಾಪಾರ ವ್ಯವಹಾರ ಯಾವುದೇ ಇದ್ರೂ ಉತ್ತಮ ಲಾಭಗಳಿರುತ್ತೆ. ಮತ್ತೆ ಚಿನ್ನ, ಆಭರಣ, ಲೋಹದ ವಸ್ತುಗಳಿಗೆ ಉತ್ತಮ ಬೆಲೆ, ಉತ್ತಮ ಆದಾಯ, ದ್ವಿಗುಣ ಲಾಭವನ್ನು ಸಹ ನೋಡಬಹುದು. ಮಕರ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಕೇಸರಿ, ಪರಿಹಾರವಾಗಿ ನವಗ್ರಹಗಳ ಆರಾಧನೆ, ನವಗ್ರಹ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಪ್ರದಕ್ಷಿಣೆ ಮಾಡೋದು ಒಳಿತು. ಮುಂದಿನ ರಾಶಿ
ಕುಂಭರಾಶಿ. ಕುಂಭರಾಶಿಯವರಿಗೆ ಆರ್ಥಿಕ ವಿಚಾರದಲ್ಲಿ ಬಹಳಷ್ಟು ಅಭಿವೃದ್ಧಿ, ಅಂದರೆ ನೀವು ಯಾವುದೇ ಲಾಸಲ್ಲಿರಲಿ ಇವತ್ತು ಅಭಿವೃದ್ಧಿ ಆಗೋಂಥದ್ದು. ಮತ್ತು ಖರ್ಚು ಕಡಿಮೆಯಾಗಿ ಆದಾಯ ಹೆಚ್ಚಾಗೋಂಥದ್ದು. ನೀವು ಯಾವುದೇ ಸ್ಟೇ ಫಂಡ್ ಇಟ್ಕೊಂಡಿದ್ರೆ ಅದು ಕಡಿಮೆಯಾಗಿ ಆದಾಯ ಹೆಚ್ಚಾಗುವಂಥ ಸಂದರ್ಭಗಳಿರುತ್ತೆ. ಮತ್ತು ಇವತ್ತಿನ ನೀವು ದಿವ್ಯವಾದಂತಹ ಪ್ರಮುಖ ಕೆಲಸಗಳಿಗೆ ಅಪಾರವಾದ ಯಶಸ್ಸು ಬರುತ್ತೆ. ನೀವು ಯಾವುದೋ ಸಣ್ಣ ಕೆಲಸ ಅದನ್ನ ಯಾಕೆ ನಾನು ಮಾಡೋಕೆ ಹೋಗ್ಬೇಕು ಅಂದ್ಕೊಂಡಿರ್ತೀರ, ಯಶಸ್ಸಾಗಿರುತ್ತೆ. ಜೊತೆಗೆ ಆತುರದ ನಿರ್ಧಾರ ನಿಮಗೆ ಒಳಿತಲ್ಲ. ನೀವು ದುಡುಕಿ ನಿರ್ಧಾರ ಮಾಡ್ಕೊಳ್ಳುವಂಥದ್ದು ಗುಟ್ಟನ್ನು ಒಂದಷ್ಟು ಜನಕ್ಕೆ ತಿಳಿಸಿ ಮಾಡ್ತಾ ಇದ್ದೀನಿ ಅಂತ ಹೇಳೋದು ನಿಮ್ಗೆ ಸಮಸ್ಯೆ ಈಡಾಗುತ್ತೆ. ಹಾಗಾಗಿ ಗೌಪ್ಯತೆಯಲ್ಲಿ ಮಾಡೋ ವಿಚಾರ ಒಳಿತು. ಕುಂಭರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ನವಗ್ರಹ ದರ್ಶನ ಅಥವಾ ನವಗ್ರಹ ಮಂತ್ರ ಪಠಣ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಬಹುದೊಡ್ಡ ಮಟ್ಟದ ಲಾಭ. ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದಿಲ್ಲ, ಅಷ್ಟು ದೊಡ್ಡ ಮಟ್ಟದ ದ್ವಿಗುಣ ಲಾಭ ಅಲ್ಲ, 1 ಪಟ್ಟ ಲಾಭ ಬರುವಂಥದ್ದು. ಜೊತೆಗೆ ಸೂಕ್ತ ಉದ್ಯೋಗ ಪ್ರಾಪ್ತಿ. ಯಾರು ಉದ್ಯೋಗದಲ್ಲಿರಲ್ಲ ಅವರಿಗೆ ಸೂಕ್ತವಾದಂತಹ ನಿಮ್ಮ ಒಂದು ಕ್ವಾಲಿಫಿಕೇಶನ್ಗೆ ಒಂದು ಒಳ್ಳೆ ಉದ್ಯೋಗ ಸಿಗುವಂಥ ಸಂದರ್ಭ ಇರುತ್ತೆ. ಜೊತೆಗೆ ಅಪಾರವಾದ ಸಾಧನೆ ಮಾಡಿರೋರಿಗೆ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳಿರುತ್ತೆ, ಅಂದರೆ ಸ್ಥಳ ಬದಲಾವಣೆ ಅಂತ. ಜೊತೆಗೆ ಮನೆ ಒಳಗಡೆ ಒಂದಷ್ಟು ವಾತಾವರಣಗಳು, ಒಂದಷ್ಟು ಭಿನ್ನಾಭಿಪ್ರಾಯಗಳು ಶುರುವಾಗಿರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇವತ್ತಿನ ಸಂಜೆ ಒಳಗೆ ಅದು ತಿಳಿಯಾಗುತ್ತೆ. ಮೀನರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ಕುಲದೇವತೆ ದರ್ಶನ, ವಿಷ್ಣು ಸಹಸ್ರನಾಮ ಪಠಣ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.